ಮಾನವನ ಮಿದುಳಿನಲ್ಲಿ ಚಿಪ್ ಅಳವಡಿಸಿ ಅಲ್ಝೈಮರ್ನಂತಹ ರೋಗಿಗಳಿಗೆ ಮತ್ತೆ ಚೈತನ್ಯ ತುಂಬುವ ನ್ಯೂರಾಲಿಂಕ್ ಯೋಜನೆ ಜಾರಿಗೆ ಬರುವುದು ಈಗ 100ಕ್ಕೆ 100 ನಿಶ್ಚಿತ. ಯಾಕೆಂದರೆ ಇದಕ್ಕೆ ಅಮೆರಿಕದ FDA ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಹಾಗಾಗಿ ಇದೊಂದು ಕ್ರಾಂತಿಕಾರಿ ತಂತ್ರಜ್ಞಾನ ಎಂದು ಪ್ರಪಂಚದಾದ್ಯಂತ ಶ್ಲಾಘನೆಗೆ ಒಳಗಾಗಿದೆ. ವಿಜ್ಞಾನಿಗಳು, ತಂತ್ರಜ್ಞರು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಜನಸಾಮಾನ್ಯರು ಕುತೂಹಲದಿಂದ ಕಾಯುವಂತೆ ಮಾಡಿದೆ. ಕೆಲ ವರ್ಷಗಳ ಹಿಂದೆ ಎಲಾನ್ ಮಸ್ಕ್ ಅವರು ಇಂಥದ್ದೊಂದು ಪ್ರಸ್ತಾಪವನ್ನು ಮುಂದಿಟ್ಟಾಗ ಇದು ನಿಜಕ್ಕೂ ಅದ್ಭುತ ಚಿಂತನೆಯಾದರೂ ಕೂಡ ತಂತ್ರಜ್ಞಾನ ಇನ್ನೂ ಸಾಲದು ಎಂದು ಹೇಳಿದ್ದೆ. ಆದರೆ ಎಲಾನ್ ಅವರಿಗೆ ಈ ವಿಷಯದಲ್ಲಿ ಅತ್ಯಂತ ಅಪಾರವಾದ ಮಹತ್ವಾಕಾಂಕ್ಷೆ ಇತ್ತು. ಅವರಿಗೆ ತಮ್ಮ ಮುಂದಿರುವ ನಿರ್ಬಂಧಗಳ ಬಗೆಗೂ ಅರಿವಿತ್ತು ಎನ್ನುತ್ತಾರೆ ನ್ಯೂರಾಲಿಂಕ್ ಸಂಸ್ಥೆಯ ಅಧ್ಯಕ್ಷ ಮ್ಯಾಕ್ಸ್ ಹೋಡಾಕ್. So wanting to build a neural interface has really been like a central goal of my life for basically as long as I can remember. I think like we talk about AI being potentially the last invention that we have. I think that a high bandwidth BMI might be like really the first invention in many ways of like the next chapter of us. It's just really, like as Elon alluded to earlier, everything about your experience, your thoughts, your memories, it's all in your brain and represented in the firing statistics of action potentials. ಹಾಗಾದರೆ ಈ ಚಿಪ್ ನಿಜಕ್ಕೂ ಎಷ್ಟು ದೊಡ್ಡ ಗಾತ್ರದ್ದು? ಇಂತಹ ಬಿಲ್ಲೆಯನ್ನು ಸೂಕ್ಷ್ಮಾತಿ ಸೂಕ್ಷ್ಮ ಮಿದುಳಿನೊಳಕ್ಕೆ ಅಳವಡಿಸಲು ಸಾಧ್ಯವೇ? ಇದೆಲ್ಲವನ್ನು ಮನುಷ್ಯರೇ ನಿರ್ವಹಿಸುತ್ತಾರೆ? ಇಂತಹ 10 ಪ್ರಶ್ನೆಗಳು ಉದ್ಭವಿಸುವುದು ಸಹಜ. ಇವುಗಳಿಗೆ ಉತ್ತರ ನೀಡುವ ಪ್ರಯತ್ನವನ್ನು ನ್ಯೂರಾಲಿಂಕ್ ಸಂಸ್ಥಾಪಕ, ಟ್ವಿಟರ್ ಮಾಲೀಕ ಎಲಾನ್ ಮಸ್ಕ್ ಅವರೇ ಮಾಡಿದ್ದಾರೆ. And if you think about your limbic system and your cortex, your limbic system is kind of your primal needs and wants, and it's like where a lot of your emotions are coming from. And then the cortex is like the thinking, planning part of your brain. And I haven't met anyone who wants to get rid of either the cortex or the limbic system. So clearly they work together well. Even though your cortex is in principle far smarter than your limbic system, everybody wants to keep the limbic system and their cortex. So hopefully we can have a tertiary layer, which is the kind of a digital superintelligence layer. And in fact, you already have this layer. So it's your phone and your laptop. And the constraint is just how well you interface, the input and output speed. So the output speed is especially slow since most people are typing with thumbs these days. ನಾವು ಮೊದಲೇ ಹೇಳಿದ ಹಾಗೆ ನ್ಯೂರಾಲಿಂಕ್ ರೂಪಿಸುವ ಈ ಸಾಧನ ನರವ್ಯೂಹದಿಂದ ಹೊರಹೊಮ್ಮುವ ಸಿಗ್ನಲ್ಗಳನ್ನು ಸ್ವೀಕರಿಸಿ ಅದನ್ನು ಕಂಪ್ಯೂಟರ್ ಅಥವಾ ಫೋನ್ಗೆ ವರ್ಗಾವಣೆ ಮಾಡುತ್ತದೆ. ಇದರಿಂದ ಮಿದುಳಿನ ಮೇಲೆ ನಿಯಂತ್ರಣ ಕಳೆದುಕೊಂಡವರೂ ಕೂಡ ಕಂಪ್ಯೂಟರ್, ಫೋನ್, ಲ್ಯಾಪ್ಟಾಪ್, ಟ್ಯಾಬ್ಗಳನ್ನು ಸುಲಭವಾಗಿ ಹ್ಯಾಂಡಲ್ ಮಾಡಬಹುದು. ಟೆಕ್ಸ್ಟ್ ಮೆಸೇಜ್ಗಳನ್ನು ಕಳುಹಿಸಬಹುದು. ಅಂದರೆ ಯೋಚನೆಗಳನ್ನು ಮಾಡಿ ಅದಕ್ಕೆ ತಕ್ಕಂತೆ ಸಂದೇಶಗಳನ್ನು ಟೈಪ್ ಮಾಡಿ ಅವುಗಳನ್ನು ಮಿತ್ರರಿಗೆ, ಸಂಬಂಧಿಗಳಿಗೆ ಕಳಿಸುವಷ್ಟು ಅವರು ಸಮರ್ಥರಾಗುತ್ತಾರೆ. ಸಾಮಾನ್ಯ ಮನುಷ್ಯ ಹೇಗೆ ಸಹಜವಾಗಿ ಗ್ರಹಿಸಿ ಕಾರ್ಯನಿರ್ವಹಿಸುತ್ತಾನೋ ಅದೇ ರೀತಿ ಒಬ್ಬ ಪಾರ್ಶ್ವವಾಯು ಪೀಡಿತನಾದವನೂ ಕೂಡ ಕಾರ್ಯನಿರ್ವಹಿಸಬೇಕು ಎಂಬುದು ಇದರ ಹಿಂದಿನ ಉದ್ದೇಶ. ನ್ಯೂರಾಲಿಂಕ್ ತಯಾರಿಸುತ್ತಿರುವ ಚಿಪ್ ಅತ್ಯಂತ ಸಣ್ಣ, ನಾಣ್ಯದ ಗಾತ್ರವನ್ನು ಹೊಂದಿದೆ. ಅದನ್ನು ತಲೆಬುರುಡೆಯೊಳಕ್ಕೆ ಅಳವಡಿಸಿ ನೇರವಾಗಿ ಮಿದುಳಿಗೆ ಕನೆಕ್ಟ್ ಮಾಡಲಾಗುತ್ತದೆ. ಈ ಚಿಪ್ನಲ್ಲಿ ಎಲೆಕ್ಟ್ರೋಡ್ಗಳ ರಚನೆ ಇರುತ್ತದೆ. ನರತಂತುಗಳಲ್ಲಿ ಉಂಟಾಗುವ ವಿದ್ಯುತ್ ಪ್ರೇರಿತ ಚಟುವಟಿಕೆಗಳನ್ನು ಅದು ದಾಖಲಿಸಿಕೊಳ್ಳುತ್ತದೆ ಮತ್ತು ಅಲ್ಲಿನ ವಿದ್ಯುತ್ ಪ್ರಚೋದನೆಗಳನ್ನು ಉದ್ದೀಪನಗೊಳಿಸುತ್ತದೆ. ಹಾಗಾದರೆ ಈ ಚಿಪ್ನಲ್ಲಿ ಏನಿದೆ? ಮನುಷ್ಯನ ತಲೆಗೂದಲಿಗಿಂತ 1/10 ತೆಳ್ಳನೆಯ ಪಾಲಿಮರ್ ಸಬ್ಸ್ಟ್ರೇಟ್ನಿಂದ ಇದನ್ನು ತಯಾರಿಸಲಾಗಿದೆ. ಇದನ್ನು ಅತ್ಯಂತ ಕನಿಷ್ಠ ಛೇದನ ಪ್ರಕ್ರಿಯೆಯ ಮೂಲಕ ಮಿದುಳಿನಲ್ಲಿ ಅಳವಡಿಸಲಾಗುತ್ತದೆ. ಇಂತಹ ಕಾರ್ಯವನ್ನು ಮನುಷ್ಯರು ನಿರ್ವಹಿಸುವುದು ಕಷ್ಟದ ಕೆಲಸ. ಅದಕ್ಕಾಗಿಯೇ ರೂಪಿಸಲಾದ ರೋಬೋಟ್ ಸರ್ಜನ್ ಈ ಕೆಲಸವನ್ನು ಮಾಡುತ್ತದೆ. ಇಂತಹ ಛೇದನ ಪ್ರಕ್ರಿಯೆ ಎಷ್ಟು ಸೂಕ್ಷ್ಮವಾಗಿರುತ್ತದೆ ಎಂದರೆ
ರೋಗಿಯ ಅರಿವಿಗೆ ಬಾರದಷ್ಟು. ನಮ್ಮ ನರಮಂಡಲದಲ್ಲಿ ವಿದ್ಯುತ್ ಸಂಕೇತಗಳನ್ನು ರವಾನಿಸುವ ಕೆಲಸವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮಾಡುವ ಕೋಶಗಳೆಂದರೆ ನರಕೋಶಗಳು. ಮಿದುಳಿನಲ್ಲಿರುವ ಇಂತಹ ನರಕೋಶಗಳ ಜೊತೆ ಸಂವಹನ ನಡೆಸುವ ಕೆಲಸವನ್ನು ಬ್ರೈನ್ ಚಿಪ್ ನಿರ್ವಹಿಸುತ್ತದೆ. ಅಂದರೆ ಸಂಕೇತಗಳನ್ನು ಓದುತ್ತದೆ ಮತ್ತು ಅವುಗಳನ್ನು ಡಿಜಿಟಲ್ ಸಂಕೇತಗಳಾಗಿ ಪರಿವರ್ತಿಸುತ್ತದೆ. ಇಂತಹ ಡಿಜಿಟಲ್ ಸಂಕೇತಗಳನ್ನು ಯಂತ್ರಗಳು ಅಥವಾ ಇತರ ಸಾಧನಗಳನ್ನು ನಿಯಂತ್ರಿಸಲು ಬಳಸಲಾಗುತ್ತದೆ. ಮಿದುಳಿನ ಚಿಪ್ನಲ್ಲಿ ಎಂತಹ ಅಪ್ಲಿಕೇಶನ್ ಬಳಸಲಾಗುತ್ತದೆ, ಅದರ ಸಾಮರ್ಥ್ಯವಾದರೂ ಎಂತಹುದು, ಅದನ್ನು ಸಂಪೂರ್ಣವಾಗಿ ನ್ಯೂರಾಲಿಂಕ್ ಬಹಿರಂಗಪಡಿಸಿಲ್ಲವಾದರೂ ಅತ್ಯಂತ ಭರವಸೆದಾಯಕ ವಿಚಾರ ಎಂದರೆ ಪಾರ್ಕಿನ್ಸನ್ ಅಥವಾ ಅಪಸ್ಮಾರದಂತಹ ನರಸಂಬಂಧಿ ರೋಗಗಳನ್ನು ಇದರಿಂದ ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದು ಎಂಬುದು. ಮಿದುಳಿಗೆ ಲಕ್ವ ಹೊಡೆದ ರೋಗಿ ಯಾರ ಸಹಾಯವೂ ಇಲ್ಲದೆ ಜೀವನವನ್ನು ನಡೆಸಬಹುದು. ಈ ಬ್ರೈನ್ ಚಿಪ್ನ ಇನ್ನೊಂದು ಬಹುಮುಖ್ಯ ಅಂಶ ಇದರೊಳಗೆ ತಳಕು ಹಾಕಿಕೊಂಡಿರುವ ಕೃತಕ ಬುದ್ಧಿಮತ್ತೆ. ಇದು ಮನುಷ್ಯನ ಬುದ್ಧಿಮತ್ತೆಯನ್ನು ಹೆಚ್ಚಿಸಲು ನೆರವಾಗುತ್ತದೆ ಎಂಬುದು ನ್ಯೂರಾಲಿಂಕ್ನ ಭರವಸೆದಾಯಕ ಹೇಳಿಕೆ. With a high bandwidth brain-machine interface, I think we can actually go along for the ride. And we can effectively have the option of merging with AI. I think this is extremely important. ಮಿದುಳಿನಲ್ಲಿ ಚಿಪ್ ಅಳವಡಿಸುವುದು ಎಂದರೆ ಇದೊಂದು ಮೇಜರ್ ಆಪರೇಷನ್ ಇರಬೇಕು ಎಂದು ನೀವು ಊಹಿಸಿರಬಹುದು. ಆದರೆ ಅದರ ಅಗತ್ಯವೇನೂ ಇಲ್ಲ ಎಂದಿದ್ದಾರೆ ಎಲಾನ್ ಮಸ್ಕ್. ಲಾಸಿಕ್ ಸರ್ಜರಿ ಅಂದರೆ ಕಣ್ಣಿಗೆ ಕಾಂಟ್ಯಾಕ್ಟ್ ಲೆನ್ಸ್ ಹಾಕಿದಷ್ಟೇ ಸುಲಭ ಎನ್ನುತ್ತಾರೆ ಅವರು. ಇದಕ್ಕಾಗಿ ಆಸ್ಪತ್ರೆಗೆ ದಿನಗಟ್ಟಲೆ ದಾಖಲಾಗಬೇಕಾದ ಅವಶ್ಯಕತೆಯೂ ಇಲ್ಲ. ಕೆಲವೇ ಗಂಟೆಗಳಲ್ಲಿ ಚಿಪ್ ಅಳವಡಿಕೆಯ ಕೆಲಸ ಮುಗಿದು ಹೋಗುತ್ತದೆ. ಅಷ್ಟಾಗಿಯೂ ಇದು ತುಂಬ ಸೇಫ್ ಎನ್ನುತ್ತಾರೆ ಮಸ್ಕ್. Will be extremely rigorous. In fact, we will significantly exceed the minimum FDA guidelines for safety. We will make this as safe as possible. Just as with Tesla, while it is legally possible to ship a 1-star car, at Tesla, the only cars we make are 5 stars in every category. So we actually maximize safety, and we'll take the same approach here at Neuralink. ಈ ಚಿಪ್ ಗಾತ್ರ ಕೇವಲ 4 ಮಿಲಿಮೀಟರ್ ಅಷ್ಟೇ ಚಿಕ್ಕದು. ಇದು 10,000 ಎಲೆಕ್ಟ್ರೋಡ್ಗಳು ಅಥವಾ ವಿದ್ಯುದ್ವಾಹಕಗಳನ್ನು ಕಾಯ್ದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಆದರೆ ಅಪಸ್ಮಾರಕ್ಕೆ ಒಳಗಾದ ಒಬ್ಬ ರೋಗಿಯ ಮಿದುಳಿನಲ್ಲಿರುವ ನರಕೋಶವನ್ನು ಉದ್ದೀಪನಗೊಳಿಸಲು 10 ಎಲೆಕ್ಟ್ರೋಡ್ಗಳು ಸಾಕು ಎನ್ನುತ್ತಾರೆ ಅವರು. ಈ ಚಿಪ್ನಲ್ಲಿ ಸಣ್ಣ ಸಣ್ಣ ಎಳೆಗಳ ರೂಪದಲ್ಲಿ ಎಲೆಕ್ಟ್ರೋಡ್ಗಳಿರುತ್ತವೆ. ಮನುಷ್ಯನ ತಲೆ ಕೂದಲನ್ನು 1/10 ಭಾಗದಷ್ಟು ಸೀಳಿದರೆ ಹೇಗಿರುತ್ತದೋ ಆ ಗಾತ್ರದಲ್ಲಿ ಈ ಎಳೆಗಳಿರುತ್ತವೆ. ಅಕ್ಷರಶಃ ಅವು ನರಕೋಶದ ಗಾತ್ರ. ಅವು ಕಣ್ಣಿಗೆ ಕಾಣದಷ್ಟು ತೆಳ್ಳಗೆ. ಇದನ್ನು ಕರಾರುವಕ್ಕಾಗಿ ಅಳವಡಿಸಬೇಕು. ಅದು ರಕ್ತನಾಳವನ್ನು ಛೇದಿಸಿ ಹೋಗುವಂತಿಲ್ಲ. ಹಾಗಾಗಿ ಈ ಕೆಲಸವನ್ನು ರೋಬೋಟ್ ಮೈಕ್ರೋಸೋಪ್ ಮೂಲಕ ನಿರ್ವಹಿಸುತ್ತದೆ. ರೋಬೋಟ್ ಕೂಡ ಒಂದು ಸಂಕೀರ್ಣವಾದ ಡಿವೈಸ್. ಅದು ನಿರ್ವಹಿಸಬೇಕಾದ ಇಂತಹ ಸೂಕ್ಷ್ಮ ಕಾರ್ಯದ ಬಗ್ಗೆ ಎಚ್ಚರಿಕೆಯಿಂದ ಪ್ರೋಗ್ರಾಮಿಂಗ್ ಮಾಡಲಾಗಿದೆ. ಒಂದು ಸಣ್ಣ ನೋವಿನ ಅನುಭವವೂ ಆಗದ ಹಾಗೆ ಈ ಪ್ರಕ್ರಿಯೆ ಮುಗಿದು ಹೋಗುತ್ತದೆ. ಇಂತಹದೊಂದು ಪ್ರಕ್ರಿಯೆ ನಡೆದಿದೆ ಎಂಬುದು ಕೂಡ ರೋಗಿಯ ಗಮನಕ್ಕೆ ಬರುವುದಿಲ್ಲ. ಅಂದರೆ ಈ ಎಳೆಗಳು ಎಷ್ಟು ಸೂಕ್ಷ್ಮವಾಗಿರುತ್ತವೆ ಎಂದು ಊಹಿಸಿ. We feel confident about getting the link procedure, the installation of a link, done in under an hour. So you can basically go in the morning and leave the hospital in the afternoon. And it can be done without general anesthesia. ಛೇದನಕ್ಕೆ ಬಳಸಲಾಗುವ ಸೂಜಿಯ ಒಟ್ಟು ವಿಸ್ತೀರ್ಣ 24 ಮೈಕ್ರಾನ್ಗಿಂತಲೂ ತೆಳ್ಳಗಿರುತ್ತದೆ. ಯಾವುದೇ ಒತ್ತಡವಿಲ್ಲದ ಹಾಗೆ ಇಡೀ ಪ್ರಕ್ರಿಯೆ ಮುಗಿದು ಹೋಗುತ್ತದೆ. ಇಂತಹ ಚಿಪ್ಪನ್ನು ಮಿದುಳಿನ ಒಳಗೆ ಯಾಕೆ ಅಳವಡಿಸಬೇಕು? ಅದು ತೀರಾ ಅಪಾಯಕಾರಿಯಲ್ಲವೇ? ತಲೆಬುರುಡೆಯ ಹೊರಗೆ ಅಥವಾ ದೇಹದ ಇನ್ಯಾವುದಾದರೂ ಭಾಗದಲ್ಲಿ ಅಳವಡಿಸಲು ಸಾಧ್ಯವಿರಲಿಲ್ಲವೇ ಎಂಬ ಪ್ರಶ್ನೆಗಳು ಸಹಜವಾಗಿ ಕೇಳಿಬಂದಿದ್ದವು. ಇದಕ್ಕೆ ನ್ಯೂರಾಲಿಂಕ್ ಸಂಸ್ಥೆಯ ಅಧ್ಯಕ್ಷ ಮ್ಯಾಕ್ಸ್ ಹೋಡಾಕ್ ಅವರು ಉತ್ತರ ಕೊಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಇಂತಹದೊಂದು ಬ್ರೈನ್ ಚಿಪ್ ಸಾಧನ ಹೇಗಿರಬೇಕು, ಯಾವ ಆಕಾರದಲ್ಲಿರಬೇಕು,
ಅದರಲ್ಲಿ ಎಷ್ಟು ಎಲೆಕ್ಟ್ರೋಡ್ಗಳಿರಬೇಕು ಎಂಬ ವಿಚಾರದಲ್ಲಿ ನ್ಯೂರಾಲಿಂಕ್ ಅನೇಕ ಹಂತಗಳನ್ನು ದಾಟಿ ಬಂದಿದೆ. ಆರಂಭದಲ್ಲಿ ಒಂದು ಜಡವಾದ ಚಿಪ್ನಲ್ಲಿ 64 ಎಲೆಕ್ಟ್ರೋಡ್ಗಳಿರಬೇಕು ಎಂಬ ಹಂತದಿಂದ ಅದು ಶುರುವಾಗಿತ್ತು. ಬಳಿಕ ಆ ಎಲ್ಲ ಲೆಕ್ಕಾಚಾರಗಳನ್ನು ಬದಿಗೊತ್ತಿ ಸಾಧನದ ಸುರಕ್ಷತೆ ಮತ್ತು ದೀರ್ಘಾಯುಷ್ಯಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡಿ ಇದಕ್ಕೆ N1 ಎಂದು ಹೆಸರು ನೀಡಲಾಯಿತು. ಇದರ ಮುಖ್ಯ ಭಾಗವಾದ N1 ಸೆನ್ಸಾರ್ ತೀರಾ ಎಂದರೆ ತೀರಾ ಸೂಕ್ಷ್ಮ. ಇದು ಒಟ್ಟು 8 ಮಿಲಿಮೀಟರ್ ಜ್ಯಾಮಿತಿಯ ಸಿಲಿಂಡರನ್ನು ಹೊಂದಿದ್ದು ಅದರೊಳಗೆ ತೆಳ್ಳನೆಯ ಫಿಲ್ಮ್ ಅಳವಡಿಸಲಾಗಿದೆ. ಈ ಫಿಲ್ಮ್ನಲ್ಲಿ ಇರುವುದೇ ಎಲೆಕ್ಟ್ರೋಡ್ನ ಎಳೆಗಳು. ಅಂತಿಮವಾಗಿ ರೋಬೋಟ್ ಸಿಲಿಂಡರ್ ಒಳಗಿರುವ ಎಳೆಗಳನ್ನು ಒಂದೊಂದಾಗಿ ತೆಗೆದು ಮಿದುಳಿನ ಒಳಕ್ಕೆ ಸೇರಿಸುತ್ತದೆ. ಹಾಗೆ ನಡೆಸುವ ಪ್ರಕ್ರಿಯೆ ಅತ್ಯಂತ ನಿರ್ಣಾಯಕ. ಆ ಹಂತದಲ್ಲಿ ಇರುವ ಉಸಿರಾಟ ಮತ್ತು ಹೃದಯದ ಬಡಿತದ ಮೇಲೆ ಗಮನ ನೀಡಲಾಗುತ್ತದೆ. ಒಟ್ಟಾರೆ N1 ಸಾಧನದಲ್ಲಿ 4 ಸೆನ್ಸಾರ್ಗಳಿರುತ್ತವೆ. ಇವು ನಿಸ್ತಂತುವಿನ ಮೂಲಕ ದೇಹದ ಹೊರಭಾಗದಲ್ಲಿ ಧರಿಸಬಹುದಾದ ಸಾಧನಕ್ಕೆ ಸಂಪರ್ಕವನ್ನು ಹೊಂದುತ್ತದೆ. ಈ ಸಾಧನದಲ್ಲಿರುವುದು ಬ್ಲೂಟೂತ್ ರೇಡಿಯೋ ಮತ್ತು ಬ್ಯಾಟರಿ. ಇದನ್ನು ಐಫೋನ್ ಆ್ಯಪ್ ಮೂಲಕ ನಿಯಂತ್ರಿಸಲಾಗುತ್ತದೆ. ಇಂತಹ ಡಿವೈಸ್ಗಳನ್ನು ಬಳಸುವುದು ಕೂಡ ಸುಲಭ ಎನ್ನುತ್ತಾರೆ ಹೋಡಾಕ್. ಕೇವಲ 1 ಗಂಟೆಯ ಅವಧಿಯಲ್ಲಿ ಸಾವಿರಾರು ಎಲೆಕ್ಟ್ರೋಡ್ಗಳನ್ನು ಮಿದುಳಿನ ಹೊರಪದರವಾದ ಕಾರ್ಟೆಕ್ಸ್ನಲ್ಲಿ ಸ್ವಿಚ್ ಮಾಡುವ ಹಾಗೆ ರೋಬೋಟನ್ನು ಅಭಿವೃದ್ಧಿಪಡಿಸಿರುವುದು ನ್ಯೂರಾಲಿಂಕ್ ಸಂಸ್ಥೆಯ ಇನ್ನೊಂದು ಹೆಗ್ಗಳಿಕೆ. ಇಂತಹ ಸಂದರ್ಭದಲ್ಲಿ ಮಿದುಳಿನಲ್ಲಿರುವ ಅಸಂಖ್ಯ ರಕ್ತನಾಳಗಳಿಗೆ ಕಿಂಚಿತ್ತೂ ಹಾನಿಯಾಗದ ಹಾಗೆ ಅವುಗಳ ನಡುವಿನಿಂದ ಈ ಎಲೆಕ್ಟ್ರೋಡ್ಗಳ ಅಳವಡಿಕೆ ಪೂರ್ವ ಯೋಜಿತದಂತೆ ನಡೆದು ಹೋಗುತ್ತದೆ. ಇದು ಸಾಂಪ್ರದಾಯಿಕ ಸರ್ಜರಿಗಿಂತ ತೀರಾ ಎಂದರೆ ತೀರಾ ಭಿನ್ನ. ಕೃತಕ ಬುದ್ಧಿಮತ್ತೆ ವಿಚಾರದಲ್ಲಿ ಈಗಾಗಲೇ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿರುವ ಮಸ್ಕ್ ಮಿದುಳಿನ ಚಿಪ್ ವಿಚಾರದಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ಸು ಸಾಧಿಸುತ್ತಾರೆ ಎಂಬುದನ್ನು ಇಡೀ ಜಗತ್ತು ಕಾದು ನೋಡುತ್ತಿದೆ. ಆದರೆ ಮಸ್ಕ್ ಅವರ ಈ ಕ್ರಾಂತಿಕಾರಿ ಯೋಜನೆಯಲ್ಲಿ ಮನುಕುಲದ ಅಳಿವು ಉಳಿವಿನ ಪ್ರಶ್ನೆ ಅಡಗಿದೆ ಎಂಬುದಂತೂ ನಿಶ್ಚಿತ.